ಇತ್ತೀಚೆಗೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಘಟನೆಗಳಿಂದ ರಾಜ್ಯದ ಜನರು ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಸಾಲು ಸಾಲು ಕೊಲೆ ಪ್ರಕರಣಗಳು ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಒಂದಾದ ಮೇಲೆ ಒಂದರಂತೆ ಕೊಲೆಗಳು, ಅದು ಕೂಡ ಹಾಡ ಹಗಲೇ ಬರ್ಬರವಾಗಿ ಹತ್ಯೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾಳನ್ನ ಬರೋಬ್ಬರಿ 15 ಬಾರಿ ಹಂತಕ ಚುಚ್ಚಿ ಹತ್ಯೆ ಮಾಡಿದ್ದ. ಅದರ ಬೆನ್ನಲ್ಲೇ ಕೊಲೆ ಹಲ್ಲೆ ಪ್ರಕರಣಗಳು ದಾಖಲಾದವು. ಲವ್ ಜಿಹಾದ್ ಪ್ರಕರಣ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತು. ಇನ್ನು ಮೊನ್ನೆಯಷ್ಟೇ ಕೊಡಗಿನಲ್ಲಿ ವಿದ್ಯಾರ್ಥಿನಿಯೋರ್ವಳ ರುಂಡವನ್ನೇ ಕಡಿದಂತಹ ಭೀಕರ ಹತ್ಯೆಗೆ ರಾಜ್ಯದ ಜನ ಸಾಕ್ಷಿಯಾಗಿದ್ದಾರೆ. ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಪ್ರಕರಣಗಳಾದ್ರೆ, ಸುದ್ದಿಯಾಗದಂತಹ ಸಾಲು ಸಾಲು ಕೊಲೆ, ಅತ್ಯಾಚಾರ, ಸುಲಿಗೆ ಪ್ರಕರಣಗಳು ಪ್ರತಿನಿತ್ಯವೂ ದಾಖಲಾಗ್ತಾ ಇದೆ. ಈ ರೀತಿಯಾದಂತಹ ಸಾಲು ಸಾಲು ಪ್ರಕರಣಗಳನ್ನ ನೋಡಿದ್ರೆ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂತಹ ಆತಂಕ ಮೂಡ್ತಾ ಇದೆ. ಇದೀಗ ಮತ್ತೊಂದು ಅಂತಹದ್ದೇ ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹಾಡ ಹಗಲೇ ಯುವತಿ ಆಕೆಯ ಮನೆಯಲ್ಲೇ ಮಲಗಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ನುಗ್ಗಿದಂತಹ ಹಂತಕ ಮನಸ್ಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಯುವತಿಯೋರ್ವಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸರ್ಕಾರ ನಡೆಸುತ್ತಿರುವಂತಹ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಗೃಹ ಸಚಿವರನ್ನ ಕೇಳಿದ್ರೆ ಒಂದು ಕಡೆ ಅಂಕಿ ಅಂಶವನ್ನ ಮುಂದಿಡ್ತೇವೆ ಅಂತಿದ್ದಾರೆ. ಕಳೆದ ಸರ್ಕಾರದಲ್ಲಿ ಆದಂತಹ ಪ್ರಕರಣಗಳ ಅಂಕಿ ಅಂಶವನ್ನ ಹೋಲಿಕೆ ಮಾಡಿ ತಮ್ಮನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಇದು ಯಾವ ರೀತಿಯ ಆಲೋಚನೆ ಗೊತ್ತಾಗ್ತಾ ಇಲ್ಲ. ಪ್ರಕರಣಗಳು ನಡೀತಾ ಇರೋದು ಕಣ್ಮುಂದೆ ಕಾಣಿಸ್ತಾ ಇದೆ. ಕೇವಲ ಕೊಲೆ ಮಾಡಿದವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರೆ ಹೋದಂತಹ ಜೀವ ವಾಪಸ್ಸು ಬರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮನವರಿಕೆ ಆಗ್ಬೇಕಾಗಿದೆ. ಹಂತಕರಿಗೆ ಕಾನೂನಿನ ಬಗ್ಗೆ ಯಾವುದೇ ರೀತಿಯಾದಂತಹ ಭಯವೇ ಇಲ್ಲದಂತಾಗಿದೆ. ಇದಕ್ಕೆ ಈ ರೀತಿಯಾದಂತಹ ಹೆಚ್ಚು ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು. ಈಗಾಗಲೇ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅಂತ ರಾಜ್ಯದ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೊನೆ ಪಕ್ಷ ಸರಿಯಾದ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಸಾಕ್ತಿದ್ಯಾ? ಅದು ಕೂಡ ಖಂಡಿತವಾಗಿಯೂ ಇಲ್ಲ. ಎಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ, ಹುಬ್ಬಳ್ಳಿಯಲ್ಲಿ ಪ್ರಮುಖವಾಗಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದೆಲ್ಲೆಡೆ ಪೋಷಕರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪ್ರಕರಣದ ವಿಚಾರಕ್ಕೆ ಬಂದ್ರೆ, ಮೃತ ಯುವತಿ ಹುಬ್ಬಳ್ಳಿಯಲ್ಲಿ ವೀರಾಪುರ ಓಣಿಯ ನಿವಾಸಿ ಅಂಜಲಿ ಮೋಹನ್ ಅಂಬಿಗೇರ. ಕೇವಲ ಆಕೆ 21 ವರ್ಷ ವಯಸ್ಸಿನ ಯುವತಿ. ಹೋಟೆಲ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಮನೆಯಲ್ಲಿ ಆ ಯುವತಿ ಅಂಜಲಿಯ ಜೊತೆಗೆ ಆಕೆಯ ತಂಗಿ, ಆಕೆಯ ಅಜ್ಜಿ ಕೂಡ ವಾಸವಾಗಿ. ಇನ್ನು ಇದೇ ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯ ವಿಶ್ವ ಅಲಿಯಾಸ್ ಗಿರೀಶ್ ಎಸ್ ಸಾವಂತ ಅನ್ನುವಂತಹ ಯುವಕ ಆ ಯುವತಿಯನ್ನ ಹತ್ಯೆ ಮಾಡಿದ್ದಾನೆ. ಆ ಯುವತಿಯ ಹಿಂದೆ ತನ್ನನ್ನು ಪ್ರೀತಿಸುವಂತೆ ಹಿಂದೆ ಬಿದ್ದಿದ್ದಂತಹ ಪಾಗಲ್ ಪ್ರೇಮಿ ಈತ. ಸದ್ಯ ಆತ ತಲೆಮರೆಸಿಕೊಂಡಿದ್ದಾನೆ. ಈ ಹಿಂದೆ ಅಂಜಲಿ ಮನೆಯ ಸುತ್ತಮುತ್ತ ಆರೋಪಿ ತಿರುಗಾಡುವುದನ್ನ ಗಮನಿಸಿದಂತಹ ಅಂಜಲಿಯ ತಂಗಿ ಈ ಬಗ್ಗೆ ಅಂಜಲಿ ಬಳಿ ಆತ ಯಾರು ಅನ್ನೋದನ್ನ ವಿಚಾರಣೆ ಮಾಡಿದ್ದಾಳೆ. ಆಗ ಅಂಜಲಿ ಆತ ತನ್ನನ್ನ ಪ್ರೀತಿಸುವಂತೆ ಪೀಡಿಸ್ತಿದ್ದಾನೆ, ತನಗೆ ತೊಂದರೆಯನ್ನು ಕೊಡ್ತಿದ್ದಾನೆ ಅನ್ನುವ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಈ ವಿಚಾರವನ್ನ ಅಜ್ಜಿಗೂ ತಿಳಿಸುವಂತೆ ಆಕೆ ಹೇಳಿದ್ದಾಳೆ. ಇದಾದ ನಂತರದಲ್ಲಿ ಆತ ಅಂಜಲಿಯನ್ನ ನಿರಂತರವಾಗಿ ಪೀಡಿಸ್ತಿದ್ದ. ತನ್ನನ್ನ ಪ್ರೀತಿಸುವುದೇ ಇದ್ರೆ ಕೊಲೆ ಮಾಡೋದಾಗಿ ನಿರಂತರವಾಗಿ ಬೆದರಿಕೆಯನ್ನ ಹಾಕ್ತಿದ್ದ. ಮತ್ತೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಈ ಹಿಂದೆ ಮೈಸೂರಿಗೆ ಬಾ ಅಂತ ಅಂಜಲಿಗೆ ವಿಶ್ವ ಧಮಕಿ ಕೂಡ ಹಾಕಿದ್ದಾನೆ. ಅಕಸ್ಮಾತ್ ನೀನು ಬರದೇ ಹೋದಲ್ಲಿ, ನನ್ನ ಜೊತೆಗೆ ಬರದೇ ಹೋದಲ್ಲಿ ನೇಹಾ ಮಾದರಿಯಲ್ಲಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ದ ಅನ್ನುವ ಆಘಾತಕಾರಿ ವಿಷಯ ಈ ಒಂದು ಪ್ರಕರಣದಲ್ಲಿ ಬೆಳಕಿಗೆ. ಈ ರೀತಿಯಾಗಿ ಆರೋಪಿ ಹಲವು ದಿನಗಳಿಂದ ತನ್ನನ್ನು ಪ್ರೀತಿಸುವಂತೆ ಆ ಯುವತಿಯನ್ನ ಪೀಡಿಸ್ತಾ ಇದ್ದ. ಆದ್ರೆ ಆ ಯುವತಿ ಅದಕ್ಕೆ ನಿರಾಕರಿಸಿದ್ಲು ಎನ್ನಲಾಗಿದೆ. ಇದೇ ವಿಚಾರವಾಗಿ ಈ ಹಿಂದೆ ಅಂಜಲಿಯ ತಂಗಿ ಹಾಗೆ ಅಜ್ಜಿ ಪೊಲೀಸರಿಗೆ ದೂರನ್ನ ಸಹ ನೀಡಿದ್ರು. ಆದ್ರೆ ಮೇಲ್ನೋಟಕ್ಕೆ ಪೊಲೀಸರು ಆ ಒಂದು ದೂರನ್ನ ನಿರ್ಲಕ್ಷಿಸಿದಂತೆ ಕಾಣಿಸ್ತಾ ಇದೆ. ಇನ್ನು ಆ ಯುವತಿ ಅಂಜಲಿ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಹುಚ್ಚು ಪ್ರೇಮಿಯಾದಂತಹ ಗಿರೀಶ ಬುಧವಾರ ಬೆಳಗ್ಗೆ ಆ ಯುವತಿಯ ಮನೆಗೆ ಬಂದಿದ್ದಾರೆ. ಸುಮಾರು 5 ಗಂಟೆ ಸುಮಾರಿಗೆ ಬೆಳಗಿನ ಜಾವ ವೀರಾಪುರ ಓಣಿ ಕರಿಯಮ್ಮನ ಗುಡಿಯ ಬಳಿ ಇರುವಂತಹ ಆ ಯುವತಿಯ ಮನೆಗೆ ಆತ ಬಂದಿದ್ದಾನೆ. ಗಿರೀಶ್ ಜೋರಾಗಿ ಬಾಗಿಲು ಬಡಿದಿದ್ದಾನೆ. ಯಾರು ಅಂತ ನೋಡೋದಕ್ಕೆ ಆ ಯುವತಿ ಬಾಗಿಲನ್ನ ತೆರೆದಿದ್ದಾಳೆ. ಆದ್ರೆ ಏಕಾಏಕಿ ಒಳನುಗ್ಗಿದಂತಹ ಆ ಆರೋಪಿ ಆಕೆಗೆ ಚಾಕುವಿನಿಂದ ಮನ ಬಂದಂತೆ ಇರಿದು ಕೊಲೆ ಮಾಡಿದ್ದಾನೆ. ಮನೆಯವರ ಮುಂದೆ ಈ ಒಂದು ಕೊಲೆ ನಡೆದಿರುವಂತದ್ದು. ಮನೆಯವರು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಸಹ ಆಕೆಯನ್ನ ಬಿಡದೆ ಹತ್ಯೆಗೈದಿದ್ದಾನೆ. ಆಕೆಯ ಅಜ್ಜಿ ಹಾಗೆ ಸಹೋದರಿಯ ಮುಂದೆಯೇ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಮನೆ ತುಂಬೆಲ್ಲ ಎಳೆದಾಡಿ ಚಾಕುವಿನಿಂದ ಇರಿದಿದ್ದಾನೆ. ಮೊದಲಿಗೆ ಮನೆಯ ಹಾಲ್ನಲ್ಲಿ ಅಂಜಲಿಗೆ ಚಾಕು ಹಾಕಿದ್ದಾನೆ. ಆ ನಂತರದಲ್ಲಿ
ಕುತ್ತಿಗೆ ಹಿಡಿದು ಗೋಡೆಗೆ ತಳ್ಳಿ ಆಕೆಯ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ಅಲ್ಲಿಂದ ಆಕೆಯನ್ನ ಅಡುಗೆ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿಯೂ ಆಕೆಗೆ ಮನ ಬಂದಂತೆ ಚಾಕುವಿನಿಂದ ಇರಿದಿದ್ದಾನೆ. ಆಕೆ ಮೃತಪಟ್ಟಿದ್ದಾಳೆ ಅನ್ನೋದನ್ನ ಕನ್ಫರ್ಮ್ ಆದ ನಂತರವೇ ಆರೋಪಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಸದ್ಯ ಬಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿಯ ತಾಯಿ ಮನೆಯ ಪಾತ್ರೆಯನ್ನು ತೊಳೆದು ಕೆಲಸವನ್ನ ಮಾಡ್ತಿದ್ದಾರೆ. ಆ ಮೂಲಕವಾಗಿ ಮಗನನ್ನ ಸಾಕ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಆದ್ರೆ ಆರೋಪಿಯ ವಿರುದ್ಧವಾಗಿ ಈಗಾಗಲೇ ಹಲವು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದಾವೆ. ಹಲವು ಕಳ್ಳತನ ಪ್ರಕರಣಗಳಲ್ಲಿ ಆತ ಭಾಗಿಯಾದಂತಹ ಆರೋಪ ಕೂಡ ಇದೆ. ಇನ್ನು ಬೈಕ್ ಕಳ್ಳತನ ಆರೋಪದಲ್ಲಿಯೂ ಆತ ಬಂದಿಯಾಗಿದ್ದ ಅನ್ನುವ ಮಾಹಿತಿ ಇದೆ. ವೀಕ್ಷಕರೇ, ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ನೀವು ಕೂಡ ಗಮನಿಸಬೇಕು. ಯಾಕಂದ್ರೆ ಇದೇ ಹುಬ್ಬಳ್ಳಿಯ ನೇಹಾ ಪ್ರಕರಣದಲ್ಲಿ ಕಾಲೇಜಿನಲ್ಲಿ ಹಾಡ ಹಗಲೇ ಎಲ್ಲರ ಎದುರಲ್ಲೇ ಆರೋಪಿ ಹಂತಕ ಬರ್ಬರವಾಗಿ ಆಕೆಯನ್ನ ಹತ್ಯೆ ಮಾಡಿದ್ದ. ಆದ್ರೆ ಆ ಒಂದು ಪ್ರಕರಣದಲ್ಲಿ ಆರೋಪಿಗೆ ಈವರೆಗೆ ಯಾವ ರೀತಿಯಾದಂತಹ ಶಿಕ್ಷೆ ಅನ್ನೋದು ತೀರ್ಮಾನ ಆಗಿಲ್ಲ. ಪ್ರಕರಣ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಇದೀಗ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಹೊಸ ಪ್ರಕರಣದಲ್ಲೂ ಕೂಡ ಆರೋಪಿ ಆ ಯುವತಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ನೇಹಾ ರೀತಿಯಲ್ಲಿ ನಿನ್ನನ್ನು ಕೂಡ ಹತ್ಯೆ ಮಾಡ್ತೀನಿ ಅಂತ ಆತನೇ ಹೇಳ್ಕೊಂಡಿದ್ದಾನೆ. ಈ ವಿಚಾರವನ್ನ ಆಕೆ ಅಜ್ಜಿ, ಹತ್ಯೆಯಾದಂತಹ ಯುವತಿ ಏನಿದ್ದಾಳೆ ಆಕೆ ಅಜ್ಜಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲಾ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಹಂತಕರಿಗೆ ಯಾವುದೇ ರೀತಿಯಾದಂತಹ ಕಾನೂನು ಭಯವೇ ಇಲ್ಲದಂತಾಗಿದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಹಾಗಾದ್ರೆ ಈ ಒಂದು ವಿಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.